ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಫೈನಲಿ ನನ್ನನ್ನು ಕೂಡ ನೋಡ್ತಾ ಇದ್ದೀರಾ ವ್ಲಾಗಲ್ಲಿ. ಅಂಡ್ ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲಿ ನಾನು ಹೇಳಿದ್ದೆ ನಾವು ಇಬ್ರು ಇನ್ನು ಈ ಮನೆನ ಬಿಟ್ಟು ಹೊಸ ಮನೆಗೆ ಹೋಗ್ತಿದೀವಿ ಅಂತ. ಅಂಡ್ ಹೊಸ ಮನೆ ನಾವು ಇನ್ನು ನಾಳೆಯಿಂದ ಅಂತೂ ಶಿಫ್ಟಿಂಗ್ ಸ್ಟಾರ್ಟು, ನಮ್ದೆಲ್ಲ ವ್ಲಾಗ್ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಆಬ್ವಿಯಸ್ಲಿ ನಾನು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ ನಮ್ಮ ಸ್ಪೆಷಲ್ ಪರ್ಸನ್ ಯಾರು ಬೆಂಗಳೂರಿಗೆ ಬಂದಿರೋದು ಅಂತ. ನಮ್ಮ ಅಮ್ಮ ಬಂದಿದ್ದಾರೆ, ಬಟ್ ಅರ್ಜೆಂಟ್ ಕೆಲಸ ಇದೆ ಅಂತ ನಾಳೆನೆ ಓಡ್ತಾ ಇದ್ದಾರೆ ಊರಿಗೆ. ಸೊ ಹಾಗಾಗಿ ಇವತ್ತು ಅವ್ರನ್ನ ನಾವು ಹೊಸ ಮನೆಗೆ ತೋರ್ಸಕ್ ಕರ್ಕೊಂಡು ಹೋಗೋಣ ಅಂತ. ಸೊ ನಮ್ ಜೊತೆ ನೀವು ಬನ್ನಿ. ನಮ್ಮ ಹೊಸ ಮನೆನ ನಾವು ಸೆಟ್ ಮಾಡಿಲ್ಲ, ಅದು ಹೋಮ್ ಟೂರ್ ಮತ್ತೆ ಮಾಡ್ತೀವಿ. ಐ ಥಿಂಕ್ ನಮ್ಮ ಇಡೀ ಒಂದು ಯೂಟ್ಯೂಬ್ ಚಾನೆಲ್ ಆಗಿರೋ ಟೈಮಿಂದಾಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಇರೋ ಟೈಮ್ ನಾವು ಹೋಮ್ ಟೂರ್ ಅಂತ ಮಾಡೇ ಇಲ್ಲ. ಆ್ಯಂಡ್ ಐ ಥಿಂಕ್ ಈ ಮನೆ ಕೂಡ ಬಿಡೋ ಮುಂಚೆ ನಮಗೆ ತುಂಬ ಮೆಮರೀಸ್ ಇದೆ, ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೇ ಈ ಮನೆಯಿಂದ. ಆ್ಯಂಡ್ ಇನ್ನೊಂದು, ಈ ವ್ಲಾಗ್ ಬರಬೇಕಾದ್ರೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತಾರಂತ ಗೊತ್ತಿಲ್ಲ, ಬಟ್ ಆ್ಯಸ್ ಆಫ್ ನಾವು ಹೇಳಬೇಕಾದ್ರೆ 15,000+ ಸಬ್ಸ್ಕ್ರೈಬರ್ಸ್ ನಮಗೆ ಆಗಿದ್ದಾರೆ ಫೈನಲಿ. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಇದು ಐ ಥಿಂಕ್ ನಾವು ಎಷ್ಟೇ ಮಧ್ಯದಲ್ಲಿ ಬ್ರೇಕ್ ತಗೊಂಡಿದ್ರು, ಸಾರಿ ಒಂದು ಕಾಲ್ ಬಂತು ಹಾಗಾಗಿ ಕಟ್ ಆಯ್ತು. ಸೊ ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ, ಎಷ್ಟೇ ಬ್ರೇಕ್ ಅಂದ್ರೆ ನಾನು ಹೇಳಕ್ ಬಂದೆ ಅಂದ್ರೆ, ಎಷ್ಟೇ ವರ್ಕ್ಗಳು ಇದ್ದು ನಮ್ಗೆ ತುಂಬಾ ಬ್ಯುಸಿ ಆಗಿದ್ವಿ ನಾವು, ಅಂಡ್ ವ್ಲಾಗ್ಸೇ ಹಾಕಿರ್ಲಿಲ್ಲ. ಆದ್ರೂ ನೀವೆಲ್ಲರೂ ನಮ್ಗೆ ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ. ಎಲ್ಲೇ ನಾವು ಹೋದ್ರು ಎಲ್ಲರೂ ಕೇಳೋದು ಮ್ಯಾಮ್ ವ್ಲಾಗ್ ಅಪ್ಲೋಡ್ ಮಾಡಿ, ನಮ್ಗೆ ನಿಮ್ ವ್ಲಾಗ್ಸ್ ನೋಡಕ್ ಖುಷಿ ಆಗುತ್ತೆ ಅಂತ. ಥ್ಯಾಂಕ್ ಯು, ನಮ್ಮಿಬ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು. ಅಂಡ್ ಕನ್ಸಿಡರ್ ಮಾಡಿ, ಇವಾಗ ಹೊಸ ಮನೆಗೆ ಹೋಗ್ತಿದೀವಿ ಅಂದ್ರೆ ಎಲ್ಲಾದು ಒಂದು ಹೊಸ ಬಿಗಿನಿಂಗ್. ಸೊ ಹಾಗಾಗಿ ಯೂಟ್ಯೂಬ್ ನಮ್ಗೆ ಏನು ಇಲ್ಲಿ ನಮ್ಗೆ ವ್ಯವಸ್ಥೆಗಳು ಇರ್ಲಿಲ್ಲ ನಮ್ಮ ಮನೆಯಲ್ಲಿ, ಅಂದ್ರೆ ಒಂದು ಕರೆಕ್ಟ್ ಆಗಿರೋ ಜಾಗ ಅಥವಾ ಹೋಮ್ ಟೂರ್ ಮಾಡಕ್ಕೆ ನಾವು ಸೆಟ್ ಮಾಡದೆ ಇದ್ದಿದ್ರಿಂದ ಹೊಸ ಮನೆ ಅಂತ ಬಂದ ತಕ್ಷಣ ನಾವೆಲ್ಲಾದು ಪ್ಲಾನ್ ಮಾಡ್ತಾ ಇದೀವಿ. ಲೈಕ್ ಡಿಫ್ರೆಂಟ್ ಕಾಂಟೆಂಟ್ ಅಂಡ್ ಯೂಟ್ಯೂಬ್ ಕಂಟೆಂಟ್ ಅಂಡ್ ಯೂಟ್ಯೂಬ್ ಕೂಡ ಎಲ್ಲಾದು ಪ್ಲಾನ್ ಮಾಡಿದ್ವಿ. ಸೊ ಇವಾಗ ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಹಾಯ್ ಹೇಳಿ ಅಮ್ಮ. ಹಾಯ್. ಹೇಗ ಅನ್ಸ್ತಿದೆ ಬೆಂಗಳೂರು ಬಂದು? ಏನು ನನಗೆ ಏನ್ busy. ಓ ಹಂಗ. ವೆದರ್ ಫಸ್ಟ್ ಟೈಮ್ ವೆದರ್ ಹೆಂಗಿದೆ? ತುಂಬಾ ಸಿಕ್ಕಿದೆ ನಾನೀಗ. ನೀವು ಆಕ್ಚುಲಿ ಏನ್ ಗೊತ್ತಾ, ಒಂದು ಸ್ವಲ್ಪ ಒನ್ ಮಂತ್ ಪ್ರಯರ್ ನೀವು ಬರ್ತಾ ಇದ್ರೆ ಸಕ್ಕದಾಗಿತ್ತು ವೆದರು. ಇವಾಗ ಏನೋ ನೀವು ಬಂದ್ಮೇಲೆ ವೆದರ್ ಫುಲ್ ಬಿಸಿ ಬಿಸಿ ಆಗಿದೆ. ನನಗೆ ಅದೇ ಗೊತ್ತಾಗ್ತಿಲ್ಲ ಬೆಂಗಳೂರು ಯಾಕೆ ಶೆಕೆ ಆಯ್ತು ಅಂತ. ಅಲ್ವಾ ಅದು ಇಲ್ಲಿ ಅದು ಇಲ್ಲಿ ಬರ್ತೀರಾ? ಅವರ ಇದ್ರಲ್ಲಿದ್ದಾರೆ. ಅವ್ರನ್ನ ನಾವು ಅವರು ಸ್ಕಿನ್ ಕೇರ್ ರುಟೀನ್ ಮಾಡೋದ್ರಲ್ಲಿ ಬ್ಯುಸಿ ಆಗಿ ಕಳ್ದೋಗಿದ್ದಾರೆ. ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಏನು ನಿಮ್ಮ ಒಂದು ಟೇಕ್? ಅಮ್ಮನ ತುಂಬಾ ವರ್ಷ ಅಲ್ಲ, 1 ವರ್ಷ ಬಿಟ್ಟು ಅಮ್ಮನ ಆಲ್ಮೋಸ್ಟ್ ಲಾಸ್ಟ್ ಬ್ಲಾಗ್ ನೋಡಿರ್ಬೋದು ನೀವು. 2 ವರ್ಷ ನೋಡ್ತಾ ಇದ್ದೀನಿ. ಖುಷಿ ಅಂದ್ರೆ ಈ ಮನೆ ಬಿಟ್ಟು ಇನ್ನೊಂದು ಹೊಸ ಮನೆಗೆ ಹೋಗ್ತಾ ಇದೀವಿ, ಅದೇ ಖುಷಿ ವಿಚಾರ. ನೀವು ಬನ್ನಿ ನಮ್ಮ ಮನೆಗೆ. ಎಸ್ ಬನ್ನಿ. ಸಿ ಯು. ಇವಾಗ ಕೆಲವೊಂದು ಪಾರ್ಸಲ್ಸ್ ಗಳನ್ನ ತಗೊಂಡು ಹೋಗ್ತಾ ಇದೀವಿ. ಮಚ್ಚ ಬಾರೋ. ಏನು ಇವಾಗ ಹೊರಡ್ತಾ ಇದೀವಿ, ಎದುಗೆ ವೇಟಿಂಗ್. ಈ ತರ ನಮ್ಮ ಪಾರ್ಕಿಂಗ್ ಲಾಟ್ ಇರೋದು. ರೋಡ್ ಬಂದ್ಬಿಟ್ಟು ಈ ತರ ಫುಲ್ ಕರ್ವಿ ರೋಡ್. ಅಂಡ್ ಅಮ್ಮಗೆ ಈ ತರ ರೋಡ್ ಅಂದ್ರೆ ಆಗಲ್ಲ. ಸೊ ಇವಾಗ ಆಲ್ರೆಡಿ ಗೇಟ್ಗೆ ಹತ್ರ ಆಗುತ್ತ, ಎಕ್ಸಿಟ್ ಗೇಟ್ಗೆ ಹತ್ರ ಆಗೋ ತರ ನಿಂತ್ಕೊಂಡಿರ್ತಾರೆ. ನೋಡೋಣ ಏನ್ ಕವರ್ ಮಾಡ್ತಿದ್ಯಾ ನೋಡಿ. ಸೇಫ್ ಸ್ಪಾಟ್, ಇವ್ರಿಗೆ ಸ್ಪಾಟ್ ಕೂಡ ಸಿಗ್ತೇವೆ ಕುತ್ಕೊಳಕ್ಕೆ. ನೋಡೋ ಸ್ಪಾಟ್ ಇವಾಗ ಸಿಕ್ಕಿದೆ ಇಲ್ಲಿ ನೋಡಿ. ಆಯ್ತಾ ಇದ್ದಾರೆ ನಮ್ಮಮ್ಮ ಬಂದ್ರು. ಹಿಂಗಮ್ಮ ಹೆಸರಿನ ನಂದ ಶೆಟ್ಟಿ ಅಮ್ಮ. ಇವಾಗ 4:35 ಆಗಿದೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ರೀಚ್ ಆಗಕ್ಕೆ ನಮ್ಮ ಹೊಸ ಮನೆಗೆ. ಮಾತಾಡಿದ್ದೆ ಇವಾಗ ನಮ್ಗೆ ಇಲ್ಲಿ ಏನ್ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ. ನನ್ಗೆ ಚಿಕ್ಕಿ ತಿನ್ಬೇಕು ಅನ್ಸ್ತಿದೆ. ನಿನ್ಗೇನ್ ಅನ್ಸ್ತಿದೆ? ನನ್ಗೆ ಅಲ್ಲಿ ರೀಚ್ ಆಗ್ಬೇಕು ಬೇಗ ಅನ್ಸ್ತಿದೆ. ನಿನ್ಗೇನ್ ಅನ್ಸ್ತಿದೆ? ಎದು ನನ್ಗೆ ಚಿಕ್ಕಿ ತಿನ್ಬೇಕು ಅನ್ಸಾಗೆಲ್ಲ ನಾನು ಚೀಬು ಅಂದ್ರೆ ಹಿಂಗ್ ಚಿಕ್ಕಿ ಬರುತ್ತೆ.
ಅಮ್ಮ, ಉಳ್ತಾ ನಿಮ್ಗೆ ಏನ್ ಇತ್ತು packet. ಅನ್ಸ್ತಿದೆ? ನಿಮ್ಗೆ ಏನಿಲ್ಲ, ನಾನು ನೂಡಲ್ಸ್ ಏನ್ ತಿಂದಿರೋದು ಅಂತಲ್ಲ, ಏನ್ ಅನ್ನಿಸ್ತೆ ಹೇಳಿದಲ್ಲ ಅವಳು, ಏನ್ ಅನ್ನಿಸ್ತಿದೆ ಅಂತ ಈಗ ಏನ್ ಅನಿಸ್ತಾ ಅನ್ನಿಸ್ತಾ. ಅವ್ರಿಗೆ ಅನ್ನಿಸ್ತಾ ಇದೆ, ಚುಮು ಚುಮು ಅನ್ನಿಸ್ತಾ ಇದೆ ಹೊಸ ಮನೆಗೆ ಹೋಗ್ತದಕ್ಕೆ. ಇಲ್ಲ. ಓಕೆ, ಸೊ ಎಲ್ಲಾರ್ಗು ಒಂದೊಂದು ಏನಕ್ಕೆ ಈ ಪ್ರಶ್ನೆನ ಕೇಳಿದೆ ಅಂದ್ರೆ, ಹೆಂಗೆ ಒಬ್ಬೊಬ್ರು ಹ್ಯೂಮನ್ ಬೀಯಿಂಗ್ಸ್ ಹೆಂಗೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋದು. ನೋಡ ಅಮ್ಮನ್ಗೆ ಒಂದೇನೋ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್ ಅಮ್ಮ? ಕಮರ್ಷಿಯಲ್ ಸಫಿನಾ ಪ್ಲಾಜಾ ಏನಾಗಿದೆ? ನೀವೇನಾದ್ರೂ ಆಸ್ಟ್ರೇಲಿಯಾ ಅಥವಾ ಜರ್ಮನಿ ಶಿಫ್ಟ್ ಆಗ್ತಿದ್ದೀರಾ? ನೀವು ಈ ಕಮರ್ಷಿಯಲ್ ಶೆಡ್ಗೆ ಡೈಲಿ ಹೋಗ್ತಾರೆ, ಅದಕ್ಕೆ ಪಾಪ ದೂರ ಆಗ್ಬಿಡುತ್ತೆ. ಶಾಪ್ ಓಪನ್ ಮಾಡ್ತಾ ಇದಾರೆ ಅಲ್ಲಿ. ಅಂಗಡಿ ಡೈಲಿ 9 ಗಂಟೆಗೆ ಹೋಗ್ಬಿಟ್ಟು ಆಂಟಿ ಓಪನ್ ಮಾಡ್ಬೇಕು ಶಾಪ್ ಅಲ್ವಾ ಅಮ್ಮ? ಬೆಂಗಳೂರಿಗೆ ಪಾಪ 6 ತಿಂಗಳಲ್ಲಿ ಒಂದ್ಸರಿ ಆಂಟಿ. ಬಟ್ ನನ್ ಪ್ರಕಾರ ಏನ್ ಗೊತ್ತಾ, ಬೆಂಗಳೂರಲ್ಲಿ ಯಾವ್ದೇ ಲೊಕೇಶನ್ ನೀವು ಹೋದ್ರುನು ಟ್ರಾಫಿಕ್ ಸಿಗೋದಂತೂ ಪಕ್ಕ. ಇದರ್ ನೀವ್ ಹೆಂಗ್ ಹೋಗ್ಬೇಕಂದ್ರೆ ಔಟ್ಸ್ಕರ್ಟ್ಸ್ ಹೋಗ್ಬೇಕು, ಅಲ್ಲಿ ನಿಮ್ಗೆ ಟ್ರಾಫಿಕ್ ಸಿಗಲ್ಲ. ನನ್ನ ಲಾಜಿಕ್ ಇಷ್ಟೇ, ಸೌತ್ ಇರೋರ್ಗೆ ನಾರ್ತ್ ದೂರ ಆಗುತ್ತೆ, ನಾರ್ತ್ ಇರೋರ್ಗೆ ಸೌತ್ ದೂರ ಆಗುತ್ತೆ. ಸೊ ಎಲ್ಲರಿಗೂ ಒಂದೊಂದು ಭಾಗ ದೂರನೇ ಆಗುತ್ತೆ. So ಅದು ನಾವು ಅದು ಇದು ಹೇಳಕ್ ಆಗಲ್ಲ. ಸೊ ಈಗ ಒಬ್ಬೊಬ್ರು ನನ್ಗೆ ಒಂದೊಂದ್ಸಲ ಓ ಅಷ್ಟು ದೂರನಾ, ಇಷ್ಟು ದೂರ ನಂಗೆ ಅವಾಗ ನಾನ್ ಅನ್ಕೊಳ್ಳೋದು, ಇವಾಗ ನಿಮ್ ಲೊಕೇಶನ್ ಕೇಳಿದ್ರು ನನ್ಗೆ ಅದು ಅಷ್ಟು ದೂರನೇ ಅಂತಾನೆ ಅನ್ಸುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರ ಜೊತೆ ಮಾತಾಡ್ತಿರ್ತೀನಿ ಅವ್ರ ಜೊತೆ. ಅಂಡ್ ನನ್ಗೆ ಅನ್ಸೋದು ಬೆಂಗಳೂರಲ್ಲಿ ಯಾವುದೇ ಲೊಕೇಶನ್ ಹೋಗೋದಿದ್ರು ಮಿನಿಮಮ್ 30 minutes ಬೇಕೇ ಬೇಕು. ಸೊ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಅಟ್ ಆಲ್. ಅಂಡ್ ನಾವು ಏನು 9 to 5 ಜಾಬ್ ಕೂಡ ಮಾಡ್ತಾ ಇಲ್ಲ. ಸೊ ಲೊಕೇಶನ್ ವೈಸ್ ನಮ್ಗೆ ಅಷ್ಟು ಸ್ಟ್ರೆಸ್ ತಗೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಅಂಡ್ ಈ ಒಪಿನಿಯನ್ ಕೊಟ್ಟಿರೋದೇ ನಮ್ಮ ಅಮ್ಮ. ಆಕ್ಚುಲಿ ನಾವು ಫಸ್ಟ್ ನಿಕೋ ಹೋಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರು ಫಸ್ಟ್ ಅಮ್ಮ ಏನ್ ಹೇಳಿದ್ರ ಅಂದ್ರೆ 9 to 5 ಜಾಬ್ ಅಲ್ಲ, ಡೈಲಿ ನೀವು ಕಮ್ಯೂಟ್ ಮಾಡಕ್ ಏನಿಲ್ಲ, ಹಂಗಾಗಿ ಜಾಸ್ತಿ ಸ್ಟ್ರೆಸ್ ತಗೋಬೇಡಿ ಅಂತ. ಸೀಕ್ರೆಟ್ಸ್ ಎಲ್ಲ ಮಾತಾಡ್ತಿದ್ದೀರಾ ಅಂದ್ರೆ ನಾವು ಆಗಲ್ಲ. ಅದು ಅದ್ವಿತಿ ನಮ್ಮನ್ನೆಲ್ಲಾರನ್ನ ಶುಗರ್ ಕೇನ್ ಜ್ಯೂಸ್, ಇದು ಶುಗರ್ ಕೇನ್ ಕನ್ನಡದಲ್ಲಿ ಮುಗ್ದೋಗಿದೆ ಅನ್ಸುತ್ತೆ. ದೂರದ ರಾಶಿ ಏ ನಾನ್ ಇಲ್ಲಿ ಕುಡಿಯಕ್ ಬಂದ್ವಿ, ಬಟ್ ಏನೋ ಮುಗ್ದೋಗಿದೆ. ಅಕ್ಕ ಅಕ್ಕ ಕಬ್ಬಿಲ್ಲ, ಕಬ್ ಜ್ಯೂಸ್ ಇದ್ಯಾ? ಇಲ್ಲ ಅಂತೆ. So, ಆಯ್ತು, ಸರಿ. ನಾವು ಕನ್ನಡದವ್ರೆ ಆಂಟಿ, ಹಿಂದಿ ಅಲ್ಲ, ಕನ್ನಡದಲ್ಲೇ ಮಾತಾಡಿ. ನಾನ್ ನಿನ್ನೆ ಬಂದ್ ಕುಡ್ದಿದ್ದೀನಿ ಆಯ್ತಾ. ನಿನ್ನೆನು ನನ್ಗೆ ಅವ್ರು ಬಂದ್ಬಿಟ್ಟು ಕನ್ನಡದಲ್ಲಿ ಇದು ಏನೋ ಇದ್ರಲ್ಲಿ ಮಾತಾಡಿದ್ರು, ಹಿಂದಿಯಲ್ಲಿ ಮಾತಾಡಿದ್ರು. ನನ್ಗೆ ಎಷ್ಟು ಬೇಜಾರಾಗೋಯ್ತು. ನಾನು ನೀವು ಕೂಡ ಇಲ್ಲ ಗಾಯ್ಸ್, ನೀವು ಕೂಡ ಇಷ್ಟೊತ್ತು ಮಾತಾಡಿದ್ದು ರೆಕಾರ್ಡ್ ಆಗಿಲ್ವಾ? ಹಾಗಾದ್ರೆ ನಾನು ರಿಪೀಟ್ ಮಾಡ್ತೀನಿ. ಅದು ನೀನ್ ನೋಡ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಬಾ. ಹೇಳ್ಬಿಡ್ತೀನಿ, ನೀವು ಕನ್ನಡದಲ್ಲೇ ಮಾತಾಡಿ, ಹಿಂದಿ ಅವ್ರ ಹತ್ರ ಹಿಂದಿಯಲ್ಲಿ ಮಾತಾಡಿ, ಕನ್ನಡದಲ್ಲೇ ಮಾತಾಡಿ ಅಂತ ಹೇಳ್ತಾರೆ. ಸರಿ, ಅದನ್ನ ಅಷ್ಟು ಫಾಸ್ಟ್ ಆಗಿ ಹೇಳಿದೆ. ಓಕೆ ಆಯ್ತು. ರೋಡ್ ಸೈಡ್ ಇಲ್ಲ, ನಾನೇನ್ ಹೇಳಕ್ ಬಂದೆ ಅಂದ್ರೆ, ಅವ್ರ ಆಂಟಿ ಹತ್ರ ಮೊನ್ನೆ ನಾನು ಜ್ಯೂಸ್ ಕುಡಿಯಕ್ ಹೋದಾಗ್ಲು ನನ್ನ ಹತ್ರ ಹಿಂದಿಯಲ್ಲಿ ಮಾತಾಡಿದ್ರು. ನಾನ್ ರಪ್ಪ ಅಂತ ಕನ್ನಡದಲ್ಲಿ ಮಾತಾಡಿದೆ. ನನ್ಗೆ ಒಂದೇ ಒಂದ್ ಪಾಯಿಂಟ್ ಏನ್ ಗೊತ್ತಾ, ನಾವು ಮುಂದೆ ಅವ್ರು ಹಿಂದಿನೋ ಇಂಗ್ಲಿಷ್ನೋ ಅದು ತಮಗ್ ಬೇಡ, ನಾವು ಕನ್ನಡದಲ್ಲೇ ಮಾತಾಡೋದು. ಹೌದು, ಅದೊಂದು ಅರ್ಥನೇ ಆಗಲ್ಲ ಲಾಜಿಕ್. ಕರೆಕ್ಟ್ ಗಾಯ್ಸ್, ನೀವು ಕೂಡ ಎಲ್ಲೇ ಹೋದ್ರು ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ, ಹಿಂದಿಯಲ್ಲಿ ಮಾತಾಡಕ್ ಹೋಗ್ಬೇಡಿ. ಫಸ್ಟ್ ಅವ್ರು ಹಿಂದಿಲಾಗ್ಲಿ ತಮಿಳಲ್ಲಾಗ್ಲಿ ಚೈನೀಸ್ ಅಲ್ಲಿ ಮಾತಾಡೋದು, ನೀವು ಕನ್ನಡದಲ್ಲೇ ಮಾತಾಡಿ. ನಾವು ಕನ್ನಡಿಗರು, ವಿಶಾಲ ಹೃದಯದು. ಹೋಗು, ಜ್ಯೂಸ್ ನಮ್ಗೆ ವಿಶಾಲವಾದ ಹೃದಯದಿಂದ ತಗೊಂಬ. ಮೇಡಮ್ ಬೇಡ, ಓವರ್ ಡವ್ಗಳು. ನಮ್ ಗ್ರೂಪೇ dowchiki.com. 10 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ 10 ರೂಪಾಯಿ ಆಕ್ಟಿಂಗ್ ಮಾಡಿ ಅಂದ್ರೆ ಮಾಡ್ತಾರೆ. ಸಡನ್ ಶುಂಠಿ ಅಕ್ಕಗೆ ಶುಂಠಿ. ಅಮ್ಮ ನಿಮ್ಗೆ ಶುಂಠಿ, ಜಿಂಜರ್ ನನಗೂ. ನಿಂಗೆ ಶುಂಠಿನಾ? ಜಿಂಜರ. ಅದ್ವಿತಿಗೆ ಶುಂಠಿ, ನನ್ಗೆ ಹೇಗೆ? ಪ್ಲೇನ್ ಶುಂಠಿ. ಅವಳಿಗೆ ಬೇಡ ಅಂತ, ಅವಳಿಗೆ ಶುಂಠಿ ಬೇಡ. ಶುಂಠಿ ಹಾ, ನಿಂಗೆ ಒಂಟಿ ಶುಂಠಿ ಇರ್ತದಂತೆ. ಅಮ್ಮ ಒಂದು ತುಳು ಅಲ್ಲಿ ಕೌಂಟರ್ ನೋಡಿ. ಯಾಕೆ ಬಿರಿಯಾನಿ ಸತ್ಯ. ಅಮ್ಮ ಏನ್ ಡೈಲಾಗ್ ಇವಾಗ ಹೇಳಿದ್ರು ಕರೆಕ್ಟೇ ಇದೆ. ಇವಾಗ ಅಷ್ಟೇ ಏನು ಬೇಡ ಅಂತಿದೀನಿ, ಬಂದ್ಬಿಟ್ಟು ಕೇಳ್ತಿದ್ದಾನೆ ಪುದೀನ ಬೇಕಂತ. ನೋಡಿ ಕುಡಿತಾ ಇದ್ದಾಳೆ. ಒಂಟಿ ಜಗ್ಗೇಶ್ ಅವರು 500 ರೂಪಾಯಿ ಪ್ರಿಂಟ್ ಮಾಡ್ಲಿಕ್ಕೆ ಮಿಷಿನ್ ಇದು, ಜ್ಯೂಸ್ ಮಾಡ್ತಾವ್ರೆ. ಎಲ್ಲ ಫಿಲಂ ನೋಡಿದೀರಾ? ಒಂದು ಆಗಲ್ಲ ಇಲ್ಲಿ ಮಾತುಕತೆ. ಅದು ನೋಡಿದೀನಿ, ನಿಮ್ಗೆ ನೆನಪಿದ್ಯಾ? ಜಗ್ಗೇಶ್ ಅವರು 500 ರೂಪಾಯಿ ನೋಟ್ ಪ್ರಿಂಟ್ ಮಾಡ್ತಿದ್ರಲ್ಲ,
ಅದೇ ಮಿಷನ್ ಜ್ಯೂಸ್ ಮಾಡ್ಕೊಡ್ತೀವಿ ನಿಮಗೆ, ಕುಡೀರಿ. ಕೆಲಸ ಮುಗಿಯೋದು, ಆಫೀಸ್ ಮುಗಿಯೋದು. ಮತ್ತೆ ಈ ಐಫೋನ್ ಅಲ್ಲಿ ನಾವು ಕರೆಕ್ಟ್ ಆಗಿ ಪ್ರೆಸ್ ಮಾಡಿಲ್ಲ ಅಂದ್ರೆ ಆ ರೆಡ್ ಕಲರ್ ಡಾಟ್ ಒಂದೊಂದ್ಸಲ ನಮ್ ಟಚ್ ಸಾಕಾಗಲ್ಲ. ರೆಕಾರ್ಡ್ ಆಗಿದ್ದಾವೆ. ವಿಂಡೋ ಓಪನ್ ಮಾಡ್ಬೇಡ ಮಾಡು. ನ್ಯೂಸ್ ಫಾರ್ವರ್ಡ್ ನನಗೇನ ನಿಮ್ ಕರೆ ಇದಾಗಿರೋದು. ಇಲ್ಲಿಂದ 8 ನಿಮಿಷ ಇದೆ ನಮ್ಗೆ ಇವಾಗ ರೀಚ್ ಆಗಕ್ಕೆ. ಸೊ ನಿಮ್ಗೆ ಸಿಂಗಲ್ ಕಾಟ್ ಗಳ ನಿಮ್ಮ ವ್ಯವಸ್ಥೆಗಳನ್ನ ಮಾಡೋಣ. ಟೆನ್ಷನ್ ಮಾಡ್ಬೇಡಿ. ಬರ್ತದೆ ಕಾಟು. ಇವಾಗ 8 ನಿಮಿಷದಲ್ಲಿ ರೀಚ್ ಆಗ್ತೀವಿ, ಸಿಗೋಣ. ಏನಾಯ್ತು, ಯಾಕೆ ಅಳ್ತಾ ಇದ್ಯಾ? ನಾನು ಆಂಟಿಗೆ ನಂದು ವಿಡಿಯೋ ತೋರಿಸ್ತಾ ಇದ್ದೀನಿ, ಈ ವಿಡಿಯೋ. ಅವರು ನನ್ನ ವಿಡಿಯೋ ಎಡಿಟಿಂಗ್ ನೋಡ್ತಿಲ್ಲ, ನಾನು ನೋಡ್ತಿಲ್ಲ. ನಾಯಿನೇ ನೋಡ್ತಿದ್ರೆ ನಾಯಿ ಬಗ್ಗೆನೇ ಮಾತಾಡ್ತಾರೆ, ವಿಡಿಯೋನೇ ನೋಡ್ತಿಲ್ಲ. ಯಾಕಮ್ಮ, ಏನ್ ಪ್ರಾಬ್ಲಮ್? ಅದು ನನ್ನ ಮೊನ್ನೆ ಸತ್ತ ಕುಟ್ಟನ ತರಾನೇ ಇದೆ. ಅದಕ್ಕೆ ನೀವು ಎದುನ ಕೇರ್ ಕೊಟ್ಟಿಲ್ಲ ಅಂತೀರಾ? ಬಾರಿ ಒಂದು ಬೇಜಾರ್ ಸಂಗತಿ. ಒಂದು ವ್ಯೂ ಇಲ್ಲ, ಒಂದು ಲೈಕ್ ಇಲ್ಲ, ಒಂದು ಒಂದು ಪ್ರಶಂಸೆ ಇಲ್ಲ, ಏನು ಇಲ್ಲ. ನೋಡಿ ಇಲ್ಲಿಂದ ಸೆಲೂನು ನೋಡಿ ಇಲ್ಲಿಂದ ನಮ್ ರೋಡ್ ಸ್ಟಾರ್ಟ್. ಸಾರಿ, ರೋಡ್ ಸ್ಟಾರ್ಟ್ ಆಗಿದೆಲ್ಲ ಇರ್ಬೇಕು. ಇದೆ ಬತ್ತು ಕುಲೋನಲ್ಲಿ. ಇದೆಲ್ಲ ಬರ್ಬೇಕಲ್ಲ. ನಾವ್ ಬರ್ತೀವೋ ನಾವ್ ಇಲ್ವೋ ಅಂತ ಇಲ್ಲ. ನೋಡಿ ಇದೆ, ಇಲ್ಲಿ ಹೋದ್ರೆ ಹಿಂದೆ ಮಾಲ್. ನೋಡಿ ಇಲ್ಲಿ ಮಾಲ್ ಆಫ್ ಬೆಂಗಳೂರು ಬರ್ತಿದ್ದಾರೆ. ನೋಡಿ ಇದು ಮಾಲ್. ಇವಾಗ ಮುಂದೆ ನೋಡಿ, ನೀವು ಲೆಫ್ಟ್ ಮುಂದೆ ನೋಡಿ. ಇವಾಗ ಅಲ್ಲಿ ಸ್ಟ್ರೇಟ್ ಹೋಗ್ಬೇಕಷ್ಟ. ಇಲ್ಲ, ನಾನು ಇವ್ರ ಮನೆ ರೂಟ್ ಹೇಳ್ತೀನಿ. ಹೌದಾ? ಮುಂದೆ ನೋಡಿ ಇವಾಗ. ಮತ್ತೆ ಇದು ನಮ್ಮ ಅಪಾರ್ಟ್ಮೆಂಟ್ ಗೆ ಹೋಗೋ ದಾರಿ. ಸರಿ ನೋಡುದು ನಾನು. ಆ ಊರೇ ಬೇತ ತನಕ ಬಂದಿದ್ದು ಮನೆ. ಅವಾಗ ಅಲ್ಲ ಸೆಕೆಂಡ್ ಫಸ್ಟ್ ಕಿಚನ್ ನೋಡಕ್ ಬೇಕಿತ್ತು. 3 ಮಿಕ್ಸಿ, ಆಮೇಲೆ ಇಲ್ಲಿ ನೋಡಿ ನಿಮ್ಗೆ ನೆಲನಾ ನಿಮಗೆ ಸಕತ್ ಸ್ಕ್ರೀನ್ ಇದ್ರೆ ಯಾರು ನೀವು ನೋಡ್ತಾ ಇರ್ತಾರೆ. ಆಂಟಿ ಆಂಟಿ ಇದೇ ಹೈಟಿಗೆ ಅವಳ ಮಚ್ಚ ಬಂತು ಅನ್ಕೊಳ್ಳಿ. ಹೈಟಿಗೆ ಅಮ್ಮ ಫುಲ್ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಹೆಂಗ್ ಅನ್ಸ್ತು ಮನೆ? ಎಂಕೊಂಚ ಕಬಾಟ್ ಸೂಟ್ ಕೇಸ್ ಎಲ್ಲ ಇದೆಯಾ? ಇವ್ರದ್ದು ಬೇರೆ ಅದು ತೆಗಿಯೋದು. ಕಾನ್ಸೆಪ್ಟ್ ಮಾಡಿ ಪ್ರಶ್ನೆ ಕೇಳ್ತೀವಿ. ಇವಾಗ ತಾನೇ ನನ್ ಫೋನ್ ಬಿದ್ದೋಗ್ತಾ ಇತ್ತು, ಬಚಾವಾಯ್ತು. ರೂಮ್ ನಮ್ಮ ಹೋಮ್ ಟೂರ್ ಮತ್ತೆ ನೀರು ಅವೆಲ್ಲ ವಾಟರ್ ಹೋಗ್ತಿತ್ತಮ್ಮ. ಅವೇ ಅಪ್ಪಂದಿ 500 ಕೊದ್ದು. ಇದು ಮುರಳಿ ಮಾಲೆಗಳು ಇದೆ ಅನ್ಕೊಳ್ಳಿ. ಅದು ನೋಡೋಣ. ಇವಾಗ ಮನೆ ಇದ್ದೇವೆ. ಮುಂದೆ ಇವಾಗ ನಾವು ಕಪ್ಕೊಂಡಿದ್ರು ಪರವಾಗಿಲ್ಲ, ಯಾಕಂದ್ರೆ ನಮ್ಮ ಆಡಿಯನ್ಸ್ಗೆ ಯಾರ್ಯಾರಂತೂ ಗೊತ್ತು. ಮನೆ ಇತ್ತು ಚೆನ್ನಾಗಿದೆ, ಹೇಗಿದೆ ನೋಡು. ಚೆನ್ನಾಗಿದೆ. ಇನ್ನು ಸೆಟ್ ಮಾಡೋದ್ರಲ್ಲಿದೆ. ಅದೇ ಟೆನ್ಷನ್ ಅವ್ರಿಗೆ, ಅದೇ ದೊಡ್ಡ ಟೆನ್ಷನ್ ಆಗೋಗಿದೆ. ಬಟ್ಟೆ ಎಣೆಸಿ ನನಗೆ ಏನ್ ಮಾಡೋದು? ಫೀಲ್ಡ್ ನಲ್ಲಿ ಇದ್ದಾರೆ, ಬಟ್ಟೆಗಳಿರುತ್ತೆ. ಬಟ್ಟೆಗಳು ಇರುತ್ತಲ್ಲ, ಹೋದಾಗ ಕೂಡ ಎಲ್ಲ ಕಡೆ ತಕೊಳ್ಳೋದು ಬಟ್ಟೆ ಇರುತ್ತೆ ಸುಮ್ಮನೆ. ಅದು ಸರಿ, ಎಲ್ಲ ಹೆಂಗ್ ಅನ್ಸ್ತು? ಆಮೇಲೆ ಇಲ್ಲಿ ವ್ಯೂ ಹೆಂಗಿದೆ ನಿಮ್ಗೆ? ನಿಮ್ಮ ಮೈಂಡ್ ಅಲ್ಲಿ ಏನಿತ್ತು? ನೀವ್ ಇವಾಗ ಏನ್ ಅನ್ಸ್ತಿದೆ ನಿಮ್ಗೆ? ಗೊತ್ತಿದೆ ನೋಡಿ, ನನಗೆ ಕಿಚನ್ ಇಷ್ಟ ಆಯ್ತು, ಚೆನ್ನಾಗಿದೆ. ಇನ್ನು ಅಲ್ಲ, things ಎಲ್ಲ ಇಟ್ಟು ಇದೆ, ಅದು ಇದ್ದಿದ್ದೆ, ಅದು ಗೊತ್ತು. ಅಮ್ಮ ಮಾಡಿದ್ದು ಮಿಸ್ ಕಿಚನ್ ಚೆನ್ನಾಗಿರುತ್ತೆ. ಏನು ಅಮ್ಮಂದಿರಿಗೆ ಕಿಚನೇ ಫಸ್ಟ್ ಇಷ್ಟ ಆಗಲ್ಲ. ಕಿಚನ್ ಅವ್ರಿಗೆ ಕಿಚನ್ ದೊಡ್ಡದಿರ್ಬೇಕು ಅಂತ ಇತ್ತು. ಮತ್ತೆ ಫ್ರಿಡ್ಜ್ ಇಡ್ಲಿಕ್ಕೆ ಬೇರೆ ಜಾಗ ಇದೆ, ಅಲ್ಲಿ ಎಲ್ಲ ಒಟ್ಟಿಗೆ ಇತ್ತಲ್ಲ, ಅಡ್ಜಸ್ಟ್
ಅಲ್ಲಿ ಏನ್ ಗೊತ್ತಾ ಸ್ವಲ್ಪ ಕಿಚನ್ ಅಂತ ಚಿಕ್ಕ ಬಕೆಟ್ ಕೂಡ ಉಂಟಂತ ಇದು ಕೂಡ ಇಲ್ಲಿ ಒಬ್ರದ್ದು ಹೇಳ್ತೀವಿ. ಇಲ್ಲಿ ನಮ್ಗೆ ಏನ್ ಇಷ್ಟ ಆಗಿದೆ ಅಂದ್ರೆ ಎಲ್ಲ ಅಲ್ಲಿ ಜಾಸ್ತಿ ಕಂಪಾರ್ಟ್ಮೆಂಟ್ಗಳು ಕಿಚನ್ ಅಲ್ಲಿ ಇರ್ಲಿಲ್ಲ. ಬಿಕಾಸ್ ನಮ್ಗೆ ಏನ್ ಗೊತ್ತಾ ತುಂಬಾ ಎರಡೇ ಕಂಪಾರ್ಟ್ಮೆಂಟ್ ಇದ್ದಿದ್ದು. ಈಗ ವೆಸಲ್ಸ್ ಇಡತ್ತೆ, ನಿಮ್ಗೆ ಇಬ್ಬರಿಗೂ ನೆನಪರ್ತಿದ್ಯಾ ಗೊತ್ತಿಲ್ಲ ನನಗೆ. ಒಂದ್ ಎರಡೇ ಇರ್ತಿತ್ತು. ಸೊ ಕುಕ್ಕರ್ಗಳನ್ನ ಹಿಂದ್ಗಡೆ ಹಾಕ್ಬೇಕು, ಮುಂದ್ಗಡೆ ಎಲ್ಲ ವೆಸಲ್ಸ್ ಇಡ್ಬೇಕಿತ್ತು. ಆ ಕುಕ್ಕರ್ನ ತೆಗಿಬೇಕಾದ್ರೆ ಈ ಎಲ್ಲ ವೆಸಲ್ಗಳನ್ನ ತೆಗಿಬೇಕು, ಆಮೇಲೆ ಕುಕ್ಕರ್. ಇಲ್ಲ ಹಂಗಲ್ಲ, ಕುಕ್ಕರ್ಗೆ ಒಂದ್ ರೋ ಅಲ್ಲಿ ಇಡ್ಬೋದು ಎಲ್ಲ. ಏನಂದ್ರೆ ತಿಂಡಿಗಳು ಇಡೋದಕ್ಕೆ ಸಪ್ರೇಟ್ ಒಂದು ಶೆಲ್ಫ್ ಇದೆ, ಅದು ಮೇನ್ ಇದ್ದಿತ್ತು. ತಿಂಡಿ ಮತ್ತೆ ನಮ್ದು ಫಾರ್ ಎಕ್ಸಾಂಪಲ್ ನಮ್ಗೆ ಇವಾಗ ಏನೋ ಏನಾದ್ರು ಬಾಕ್ಸಸ್ ಬರುತ್ತೆ ಗೊತ್ತಾ, ಅದನ್ನ ಇಡಕ್ಕೆ ಒಂದು ಸಪ್ರೇಟ್ ಶೆಲ್ಫ್ ಇದೆ. ಮತ್ತೆ ಮಿಕ್ಸಿ ಇಡಕ್ಕೆ ಶೆಲ್ಫ್ ಇದೆ, ಎಲ್ಲಾದ್ರೂ ಒಂದ್ ಕಡೆ. ಅಲ್ಪ ಪೂರ ಅಲ್ಲಿ ಆಕ್ಚುಲಿ ಆ ಮನೆಯಲ್ಲಿ ಕಿಚನ್ ಚೆನ್ನಾಗಿ ಫಸ್ಟ್ ಪ್ಲೇಸ್ ಅಲ್ಲಿ ಎರಡು ರೋ ಇತ್ತು. ಅದಾದ್ಮೇಲೆ ಸ್ಪೂನು ಅದು ಇನ್ನೊಂದು ರೋ ಇತ್ತು. ಇಲ್ಲಿ ಒಂದು ಗ್ಯಾಸ್ ಮತ್ತೆ ರೈಸ್ ಇಡೋ ಜಾಗ ಇತ್ತು. ಈ ಸೈಡ್ ಒಂದು ಜಾಗ ಇತ್ತು. ಅದ್ ಬಿಟ್ರೆ ಈ ಸೈಡ್ ಇದ್ದಿದ್ದು ಗ್ರಾಸರಿ ಎಲ್ಲ ಅದ್ ಮೇನ್ ಕಡೆ ಇದೆಯಲ್ಲ, ಮೇನ್ ಕಡೆ. ಅದು ಗ್ರಾಸರಿ. ಸೊ ಅದು ಸ್ನಾಕ್ಸ್ ಇದ್ದು ಕೆಳಗಡೆ ಇಡ್ಬಹುದು. ಸೊ ಹಂಗಾಗಿ ಖುಷಿ ಆಯ್ತು ಅನ್ನೋದು ನಮಗ್ ಖುಷಿ. ಯಾಕಂದ್ರೆ ಅವ್ರಿಗೆ ಅದೇ ಅಂಡ್ ಅವ್ರು ತುಂಬಾ ಮಿಕ್ಸ್ಡ್ ಫೀಲಿಂಗ್ಸ್ ಅಲ್ಲಿ ಬಂದಿದ್ರು ಇಲ್ಲಿಗೆ. ಅಂದ್ರೆ ನನಗೆ ಅನ್ಸಿದ್ರೆ ಅದು ಅಲ್ಲಿ ಥಿಯೇಟರ್ ಹೊರಗೆ ಬಂದ ಕೂಡಲೇ ಬಟ್ ಇಲ್ಲೇ ಅನ್ಸ್ತು ಈಗ ನಿಮ್ಗೆ ಒಂಥರ ಬೇರೆ ಚೆನ್ನಾಗಿ ವರ್ಲ್ಡ್ ತರ ಇದೆ. ಅಮ್ಮ ಹೇಳ್ತಾ ಇದ್ರು ಅವಾಗ್ಲೇ ದುಬೈ ತರ ಇದೆ ಅಂತ. ಅದನ್ನ ಎದ್ದು ನೆನಪಿಸ್ತಾ ಇದ್ದೇನೆ ಈಗ. ಅವಾಗ ಬಂದಿದ್ದ ಎಂಟರ್ ಆದ ತಕ್ಷಣ ಅಂದ್ರು ದುಬೈ ತರ ಇದೆ ಅಂತ ಅಂದ್ರು. ಅದಂತೂ ಕರೆಕ್ಟ್. ಆಕ್ಚುಲಿ ನಾವು ಶೂಟಿಗೆ ಹೋದ್ರೆ ಅಮ್ಮ ಒಬ್ರೇ ಇರ್ತಾರೆ ಮನೆಯಲ್ಲಿ. ಏನಿಲ್ಲ, ಎದ್ಬಿಟ್ಟು ಆರಾಮ್ಸೆ ನೀವು ಹೋಗ್ಬೋದು. ವಾಕಿಂಗ್ ಹೋಗ್ಬಿಟ್ಟು ಸ್ಟ್ರೇಟ್ ನಮ್ ಗೇಟ್ ಇಂದ ಲೆಫ್ಟ್ ತಗೊಂಡ್ ಸ್ಟ್ರೇಟ್ ಅಂದ್ರೆ ಭಾರತೀಯ ಸಿಟಿಗೆ ಹೋಗ್ತೀರಾ, ನಡ್ಕೊಳ್ಬಹುದು. ನಡ್ಕೊಂಡು. ಆಮೇಲೆ ಅಲ್ಲೊಂದು ಸೆಕ್ಯೂರಿಟಿ ಗಾರ್ಡ್ ಗಳು ಇರ್ತಾರೆ. ಸೊ ನಿಮ್ಗೆ ಏನಂತ ಪ್ರಾಬ್ಲಮ್ ಪ್ರತಿಯೊಂದು ರೋಡ್ ಅಲ್ಲೂ ಇರ್ತಾರೆ, ಅವ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ. ಸೊ ಬನ್ನಿ, ನಾವು ಇವಾಗ ಕ್ಲಬ್ ಹೌಸ್ ಮತ್ತೆ ಇದೆಲ್ಲ ತೋರ್ಸಕ್ ಹೋಗ್ತೀವಿ, ಸ್ವಿಮ್ಮಿಂಗ್ ಪೂಲ್ ಎಲ್ಲ. ಇಲ್ಲಿ ರೋಕ್ ಹಾಕೊಂಡು ಹೋಗುದಾ? ಸೆಟಲ್ ಆಗ್ಬಿಟ್ಟಿದ್ದಾರೆ, ಚೆನ್ನಾಗಾಗ್ತಿದೆ ಇಲ್ಲಿ ಗಾಳಿಗೆ. ಸಿಗಾಳಿದೆ ಮಾತ್ರ ಸೆಕೆ ಇದೆ. ಬೆಂಗಳೂರೇ ಹಂಗಿದೆ, ಅದಕ್ಕೆ ನನಗೆ ತಲೆನೋವು ಅನ್ಸುತ್ತೆ ಫುಲ್ಲು. ನೀರು ಸಪರೇಟ್ ಗೊತ್ತಿಲ್ಲ. ನನ್ಗಂತೂ ನಿಕ್ಕೋನಾ? ತಲೆನೋವು. ಅದು ನಿಕ್ಕೋ ಅಲ್ಲ, ಸೇಮ್ ಉಂಟು ಕಲ್ಲರ್. ಸೊ ಗೋಡೆದು ಫುಲ್ ಪೀಸ್ಫುಲ್ ಇದೆ ಇಲ್ಲಿ. ಇನ್ನೂ ಅಂದ್ರೆ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ಇನ್ನೂ ತುಂಬಾ ಥಿಂಗ್ಸ್ ಆಗ್ತಾ ಇದೆ. ಸೊ ಬೇಗದಲ್ಲೆಲ್ಲ ರೆಡಿ ಆಗಿದ್ರೆ ಆರಾಮ್ಸೆ ಸಂಜೆ ಹೊತ್ತು ಬಂದು ಇಲ್ಲಿ ರೀಲ್ಸ್ ಮಾಡಕ್ಕೂ ಸಿಕ್ಕಾಪಟ್ಟೆ ಜಾಗ ಇದೆ. ಹೊರಗೆ ಸಹ ಮಾಡ್ಬೋದು. ಗೇಟ್ ಹೊರಗಡೆನೂ ಮಾಡಕ್ ತುಂಬಾ ಜಾಗಗಳಿದೆ. ಫುಲ್ ಪೀಸ್ಫುಲ್ ಅನ್ಸಿದಲ್ಲಮ್ಮ ಇಲ್ಲಿ. ಸೊ ಇವಾಗ ಎಲ್ಲ ನಮ್ಮ ಇಲ್ಲಿಯ ಎಲ್ಲ ಥಿಂಗ್ಸ್ ನ ನೋಡಿ ಆಯ್ತು ಅಮ್ಮ, ಅಲ್ವಾ ಅಮ್ಮ? ಬೇರೆಯವ್ರನ್ನ ಆಮೇಲೆ ನೋಡಿ. ನಿಮ್ಮ ಗ್ರೂಪ್ ಅವ್ರು ಇಲ್ಲೇ ಇದ್ದಾರೆ. ಐ ಥಿಂಕ್ ತುಂಬಾ ಸೌಂಡ್ ಇದೆ. ಸೊ ಇವಾಗ ಕಾಫಿ ಕುಡಿಬೇಕು, ತುಂಬಾ ಹಸಿವಾಗ್ತಿದೆ, ಕಾಫಿ ಕುಡಿಬೇಕು. ಸೊ ಲೆಟ್ಸ್ ಸಿ ಯು ಅಟ್ ದ ಕಾಫಿ ಶಾಪ್. ಬೇಗ ಅನ್ಸ್ತಿದೆ ತಗೋ. ಹಲೋ, ಅಯ್ಯೋ ಮನೆ ಶಿಫ್ಟಿಂಗ್ ಅಂತ ಹೇಳ್ತೀವಿ, ಎಷ್ಟು ಕೆಲ್ಸಗಳಿದೆ ಅಂದ್ರೆ ತಲೆ ಕೆಟ್ಟೋಗ್ತೀವಿ. ಆಕ್ಚುಲಿ ತಲೆನೋವು ಆಗ್ತಿದೆ. ನನ್ಗೆ ಫಸ್ಟ್ ತಿನ್ಬೇಕು. ಐ ಥಿಂಕ್ ನಾನು ತಿಂದ್ರೆ ಅದ್ ಬಿ ಫೈನ್. ಸೊ ತಿಂದಾದ್ಮೇಲೆ ಸಿಗ್ತೀನಿ. ಹೇಗ ಅನ್ಸ್ತಿದೆ? ನನಗೆ ಸುಸ್ತಾಗ್ತಿದೆ. ಲೌಡ್ ಆಗಿ ಮಾತಾಡ್ಬೇಕು. ಸುಸ್ತಾಗ್ತಿದೆ, ಮನೆ ಶಿಫ್ಟಿಂಗ್ ತಗೊಳಕ್ಕಿದೆ. ಏನೇನು ಏನು ಅಲ್ಲಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೋರ್ಟ್ ಇದೆ. ಇಲ್ಲ ಅಂತ ಹೇಳಿದ್ರು, ನಾನು ಅದಕ್ಕೆ 2 ಬ್ಯಾಟ್ ಕೊಡ್ತಾ ಇದ್ದೆ. ಅದ್ ಹೆಂಗೆ ಕೋಇನ್ಸಿಡೆನ್ಸ್ ಅಂದ್ರೆ ಇವತ್ತು ನಾವು ಹೋಗಿ ನಮ್ ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲ ನೋಡ್ಕೊಂಡ್ ಬಂದಿದೀವಿ. ಅಂಡ್ ನಾನು ಆಲ್ರೆಡಿ ಪ್ಲಾನ್ ಮಾಡಿದೀನಿ. ನಾನು ಬ್ಯಾಡ್ಮಿಂಟನ್ ಅಂತೂ ವೇಟ್ ಮಾಡ್ತಾ ಇದ್ದೆ. ಇರಿ, ಇದು ಒಂದು ನನಗಿದ್ರೆ ಇದು ಒಂದು ನಿನಗೆ.
ನಾವು ಇದೆಲ್ಲ ಆದಮೇಲೆ ಅಮ್ಮ ಇರೋ ಹೋಟೆಲ್ಗೆ ಹೋದ್ವಿ. ಅಲ್ಲೇ ಡಿನ್ನರ್ ಕೂಡ ಮಾಡಿದ್ವಿ. ಅದಾದಮೇಲೆ ನಾವು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಅವ್ರು ನೆಕ್ಸ್ಟ್ ದಿನ ಮಂಗಳೂರು ಹೋಗ್ತಾಯಿದ್ರು. ಓಕೆ, ಸೊ ವ್ಲಾಗ್ ಎಂಡ್ ಮಾಡ್ತಾ ಇದೀವಿ. ಎಲ್ಲಾರು ಫುಲ್ ಟಯರ್ಡ್ ಆಗಿದ್ದೀವಿ ಆ್ಯಂಡ್ ಟಯರ್ಡ್ ಆಗಿ ಕಾಣಿಸ್ತಾ ಇದೀವಿ ಕೂಡ. ಇವತ್ತಿನ ಡೇ ಈ ತರ ಆಯ್ತು. ನಾಳೆ ಅಂದ್ರೆ ನಾಳೆ ಇವರು ಮಂಗ್ಳೂರ್ಗೆ ಹೊರಡ್ತಾ ಇದ್ದಾರೆ. ಸೊ ಅರ್ಜೆಂಟ್ ಅವ್ರಿಗೆ ಮಂಗ್ಳೂರಲ್ಲಿ ಕೆಲಸ ಇದೆ. ಸೀಕ್ರೆಟ್ ಉಂಟು. ಅಮ್ಮಗೇನೋ ಸೀಕ್ರೆಟ್ ಇದೆ ಅಂತೆ. ಸೊ ಅವ್ರಿಗೆ ಯಾವಾಗ ಬೇಕಾಗಿದೆ ಅವಾಗ ರಿವೀಲ್ ಮಾಡ್ಲಿ. ಹೌದು, ಇವಾಗ ಬೇಡ ಸದ್ಯಕ್ಕೆ ದೃಷ್ಟಿನೂ ಆಗೋದ್ ಬೇಡ. ಹೌದು, ಹಾಗಾಗಿ ನಾಳೆ ನಮ್ಮ ಹೊಸ ಮನೆ ಪೂಜೆ ಇರುತ್ತೆ, ಅದ್ರದ್ದು ಬ್ಲಾಗ್ ಬರುತ್ತೆ ಅಂಡ್ ಶಿಫ್ಟಿಂಗ್ ಕೂಡ ಇರುತ್ತೆ. ಸೊಂಟನು ಮುರಿದೋಗುತ್ತೆ. ಓಕೆ, ಬಾಯ್ ಗೈಸ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅಮ್ಮ ಸಿಗೋದು ಸ್ವಲ್ಪ ದಿನ ಆಗುತ್ತೆ. ಹೌದು, ಮಿಸ್ ಮಾಡ್ತೀರಾ ಪಕ್ಕ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಿಸ್ ಯು ಅಂತ ಹೇಳ್ಬಿಡಿ. ಹೇಳಿ. ತುಂಬಾ ಸ್ಟ್ರಿಕ್ಟ್ ಅವ್ರು ಹೇಳಲ್ಲ. ಶೈ ಆಗ್ತಿದೆ ಅವ್ರಿಗೆ. ಓಕೆ ಸರಿ, ಅವ್ರನ್ನ ರೆಡಿ ಮಾಡ್ತೀವಿ ನಾವು. ಬನ್ನಿ, ಕ್ಯಾಮ್ರಾ ಕಾಣಿಸ್ಕೊಳ್ಳಿ, ಚಿಕ್ಕೋಬೇಡಿ. ಅವ್ರಿಗೆ ನಿದ್ದೆ ಬರ್ತಿದೆ ಒಟ್ಟಾರೆ. ಇವಾಗ ಗುಡ್ ನೈಟ್ ಹೇಳಿ ಕ್ಲೋಸ್ ಮಾಡ್ಬೇಕು. ಅಂದ್ರೆ ಫಸ್ಟ್ ತೊಲಗರು ಅಂತ ಅವರು. ಸೊ ಒಬ್ಬೊಬ್ಬರ ಬನ್ನಿ. ಸೊ ಇಲ್ಲಿಗೆ ನಾವು ಎಂಡ್ ಮಾಡ್ತಿದ್ದೀವಿ ವ್ಲಾಗ್ ನ. ಸೊ ನಿಮ್ಗೆ ಏನಾದ್ರು ನಮ್ಮ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಲವ್ ಯು ಆಲ್. See you.